ನಮಸ್ಕಾರ ವೀಕ್ಷಕರೇ, ಇತ್ತೀಚೆಗಷ್ಟೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸ್ಥಾಪನೆಯಾಗಿದ್ದನ್ನು ನೋಡಿರ್ತೀರಾ. ಈ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲಿ ಯಾವೆಲ್ಲ ಪಾಲಿಕೆಗಳು, ಎಷ್ಟು ಪಾಲಿಕೆಗಳಿದೆ, ಎಷ್ಟು ವಲಯಗಳಿದೆ, ಯಾವೆಲ್ಲ ಒಂದು ಪಟ್ಟಣಗಳನ್ನ ಇದರಲ್ಲಿ ಸೇರಿಸಲಾಗಿದೆ ಅನ್ನೋ ಮಾಹಿತಿ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ಈ ಒಂದು ವಿಡಿಯೋದಲ್ಲಿ ಅದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ 5 ನಗರ ಪಾಲಿಕೆಗಳಾಗಿ ವಿಭಜನೆಯನ್ನ ಮಾಡಿದೆ. ಅಷ್ಟೇ ಅಲ್ಲದೆ ಪ್ರತಿಯೊಂದರಲ್ಲೂ ಕೂಡ 2 ವಲಯಗಳನ್ನ ಸ್ಥಾಪನೆಯನ್ನ ಮಾಡಿರುವಂತದ್ದು. ಯಾವೆಲ್ಲ ಕ್ಷೇತ್ರಗಳು ಇದರಲ್ಲಿ ಬರುತ್ತೆ ಅನ್ನೋದಾದ್ರೆ, ಮೊದಲನೇದಾಗಿ ಪಾಲಿಕೆಗಳು ಯಾವುದು ಅನ್ನೋದಾದ್ರೆ ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ, ಬೆಂಗಳೂರು ಕೇಂದ್ರ ನಗರ ಪಾಲಿಕೆ, ಬೆಂಗಳೂರು ಪೂರ್ವ ನಗರ ಪಾಲಿಕೆ, ಬೆಂಗಳೂರು ಉತ್ತರ ನಗರ ಪಾಲಿಕೆ, ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಅನ್ನೋದಾಗಿ 5 ಪಾಲಿಕೆಗಳನ್ನ ರಚನೆ ಮಾಡಲಾಗಿದೆ. ಪ್ರತಿಯೊಂದರಲ್ಲೂ ಕೂಡ ವಲಯ 1, ವಲಯ 2 ಅಂತೇಳಿ ವಿಂಗಡಣೆಯನ್ನ ಮಾಡಲಾಗಿದೆ. ಯಾವೆಲ್ಲ ಒಂದು ವಿಧಾನಸಭಾ ಕ್ಷೇತ್ರಗಳು ಈ ಒಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲಿ ಬರುತ್ತೆ ಮತ್ತು ಯಾವೆಲ್ಲ ವಾರ್ಡ್ಗಳು ಬರುತ್ತೆ ಅನ್ನೋದಾದ್ರೆ, ಮೊದಲನೇದಾಗಿ ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಯಲ್ಲಿ ವಿಧಾನಸಭಾ ಕ್ಷೇತ್ರಗಳಾದ ಬಸವನಗುಡಿಯ ಎಲ್ಲಾ ಕ್ಷೇತ್ರಗಳು, ದಾಸರಹಳ್ಳಿ ಕ್ಷೇತ್ರದಲ್ಲಿ ಚೊಕ್ಕಸಂದ್ರ, PIA, ರಾಜಗೋಪಾಲ ನಗರ, ಹೆಗ್ಗನಹಳ್ಳಿ, ಗೋವಿಂದರಾಜನಗರದಲ್ಲಿ ಎಲ್ಲಾ ವಾರ್ಡ್ಗಳು, ಮಹಾಲಕ್ಷ್ಮಿ ಲೇಔಟ್ ಎಲ್ಲಾ ವಾರ್ಡ್ಗಳು, ಮಲ್ಲೇಶ್ವರಂ, ರಾಜಾಜಿನಗರದಲ್ಲಿ ಎಲ್ಲಾ ವಾರ್ಡ್ಗಳು, ವಿಜಯನಗರದ ಎಲ್ಲಾ ವಾರ್ಡ್ಗಳು, ಪದ್ಮನಾಭನಗರದ ಹೊಸಕೆರೆಹಳ್ಳಿ, ಗಣೇಶ ಮಂದಿರ, ಕರಿಸಂದ್ರ, ಯಡಿಯೂರು, ರಾಜರಾಜೇಶ್ವರಿ ನಗರದಲ್ಲಿ HMT, ಲಕ್ಷ್ಮೀದೇವಿ ನಗರ, ಲೆಗ್ಗೆರೆ, ಕೊಟ್ಟಿಗೆಪಾಳ್ಯ, ಜ್ಞಾನಭಾರತಿ, ರಾಜರಾಜೇಶ್ವರಿ ನಗರದ ಭಾಗಶಃ ಇವೆಲ್ಲವೂ ಕೂಡ ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಯಲ್ಲಿ ಬರುವಂತ ವಾರ್ಡ್ಗಳು. ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯಲ್ಲಿ ಚಾಮರಾಜಪೇಟೆಯ ಎಲ್ಲಾ ವಾರ್ಡ್ಗಳು, ಚಿಕ್ಕಪೇಟೆ, ಗಾಂಧಿನಗರ, ಶಾಂತಿನಗರ, ಶಿವಾಜಿನಗರದ ಎಲ್ಲಾ ವಾರ್ಡ್ಗಳು, CV ರಾಮನ್ ನಗರದ ಎಲ್ಲಾ ವಾರ್ಡ್ಗಳು, ಪುಲಕೇಶಿ ನಗರದ ಕುಶಾಲನಗರ ವಾರ್ಡ್ ಇವೆಲ್ಲವೂ ಕೂಡ ಬರುವಂತದ್ದು ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯಲ್ಲಿ. ಅದೇ ರೀತಿ ಬೆಂಗಳೂರು ಪೂರ್ವ ನಗರ ಪಾಲಿಕೆಯಲ್ಲಿ ಬರುವಂತದ್ದು KR ಪುರಂನ ಎಲ್ಲಾ ವಾರ್ಡ್ಗಳು, ಮಹದೇವಪುರದ ಎಲ್ಲಾ ವಾರ್ಡ್ಗಳು, ಬೆಳ್ಳಂದೂರು ಹೊರತುಪಡಿಸಿ. ಅದೇ ರೀತಿ ಬೆಂಗಳೂರು ಉತ್ತರ ನಗರ ಪಾಲಿಕೆಯಲ್ಲಿ ಬರುವಂತದ್ದು ಹೆಬ್ಬಾಳದ ಎಲ್ಲಾ ವಾರ್ಡ್ಗಳು, ಸರ್ವಜ್ಞ ನಗರದ ಎಲ್ಲಾ ವಾರ್ಡ್ಗಳು, ಯಲಹಂಕದ ಎಲ್ಲಾ ವಾರ್ಡ್ಗಳು, ಬ್ಯಾಟರಾಯನಪುರದ ಎಲ್ಲಾ ವಾರ್ಡ್ಗಳು ಹಾಗೂ ಪುಲಕೇಶಿ ನಗರದ ಎಲ್ಲಾ ವಾರ್ಡ್ಗಳು, ಅದರಲ್ಲಿ ಕುಶಾಲನಗರ ವಾರ್ಡ್ ಹೊರತುಪಡಿಸಿ. ರಾಜರಾಜೇಶ್ವರಿ ನಗರ, ಜಾಲಹಳ್ಳಿ, KP ಪಾರ್ಕ್, ಯಶವಂತಪುರ, ದಾಸರಹಳ್ಳಿಯ ಶೆಟ್ಟಿಹಳ್ಳಿ, ಮಲ್ಲಸಂದ್ರ, ಬಗಲಕುಂಟೆ, ದಾಸರಹಳ್ಳಿ ಎಲ್ಲವೂ ಕೂಡ ಬೆಂಗಳೂರು ಉತ್ತರ ನಗರ ಪಾಲಿಕೆಯಲ್ಲಿ ಬರುವಂತದ್ದು. ಅದೇ ರೀತಿ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯಲ್ಲಿ ಬರುವಂತದ್ದು BTM ಲೇಔಟ್ನ ಎಲ್ಲಾ ವಾರ್ಡು, ಬೆಂಗಳೂರು ದಕ್ಷಿಣದ ಎಲ್ಲಾ ವಾರ್ಡ್ಗಳು, ಬೊಮ್ಮನಹಳ್ಳಿಯ ಎಲ್ಲಾ ವಾರ್ಡ್ಗಳು, ಜಯನಗರದ ಎಲ್ಲಾ ವಾರ್ಡ್ಗಳು, ಮಹದೇವಪುರದ ಬೆಳ್ಳಂದೂರು ವಾರ್ಡ್, ಪದ್ಮನಾಭನಗರದ ಬನಶಂಕರಿ ದೇವಸ್ಥಾನ, ಕುಮಾರಸ್ವಾಮಿ ಲೇಔಟ್, ಪದ್ಮನಾಭನಗರ, ಚಿಕ್ಕಲಸಂದ್ರ, ರಾಜರಾಜೇಶ್ವರಿ ನಗರದ ರಾಜರಾಜೇಶ್ವರಿ ನಗರ ವಾರ್ಡ್ನ ಭಾಗಗಳು, ಯಶವಂತಪುರದ ಹೆಮ್ಮಿಗೆಪುರದ ಭಾಗ ಇಲ್ಲಿಯವರೆಗೂ ಕೂಡ ಎಲ್ಲಾ ವಾರ್ಡ್ಗಳನ್ನ ಗ್ರೇಟರ್ ಬೆಂಗಳೂರಿಗೆ ಸೇರಿಸಲಾಗ್ತಿದೆ ಅಂತ ಹೇಳಿ ತಿಳಿಸಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಮ್ಯಾಪ್ ಆಗಿರ್ಬೋದು ಅಥವಾ ಝೋನ್ಗಳಾಗಿರ್ಬೋದು ಈ ಒಂದು ವಿಡಿಯೋದಲ್ಲಿದೆ, ನೋಡಿ ಅದನ್ನ ತಿಳ್ಕೊಳ್ಳಿ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಸೋರು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಕಾನೂನು ಮಾಹಿತಿಯನ್ನು ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕು. ಕಾನೂನಿನ ಜ್ಞಾನ ನಮ್ಮಲ್ಲಿ ಹೆಚ್ಚಾದಷ್ಟು ನಾವು ಸಮಾಜದಲ್ಲಿ ಬಾಳೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಧನ್ಯವಾದಗಳು.